ಮಂತ್ರವಾದಿ ಮಶಾನದಲ್ಲಿ ಅಮಾವಾಸ್ಯ ದಿವಸ ಒಂದು ಮಂತ್ರ ಹಾಕ್ತಾ ಇದ್ರು, ಒಂದು ಚಿತ್ರ ಬಿಡಿಸಿದ್ರು, ಕೋಳಿ ಕೊಯ್ತಾ ಇದ್ರು, ಕೊನೆಗೆ ಹಾಕಿಗೆ ಒಂದು ಚಾತಿ ತಗೊಂಡು ಹೊಡಿತಾ ಇದ್ರು. ಆಗ ನಾನು ದೇವ ಬಿಟ್ಟು ಹೋಯ್ತು ಅಂತ ಮರ ಕೊಡ್ತಾರೆ. ಅದನ್ನ ನಂಬೋದಿಲ್ಲ. ಆದ್ರೆ ಮಾನಸಿಕವಾಗಿ ಆಕೆನ ಬದಲಾವಣೆ ಮಾಡಕ್ ಆ ಕೆಲಸ ಮಾಡಲೇಬೇಕು. ತಾವ್ ಹೇಳೋ ಪ್ರಕಾರ ಇವತ್ತಿನ ಜ್ಯೋತಿಷ್ಯಗಳು ಸೈಕ್ಯಾಟ್ರಿಸ್ಟ್ಗಳು ಅಂತ ಹೇಳ್ತಿದ್ದೀರಾ? ಮನೋವೈದ್ಯರ ತರನೇ ನಾವು ನೋಡ್ಬೇಕಾಗ್ತದೆ. ಇವಾಗ ನಾನು ಎಲ್ಲೋ ಒಂದ್ ಕಡೆ ಮಾನಸಿಕವಾಗಿ ತುಂಬಾ ಕುಬ್ಜನಾಗಿ ಇರ್ತೀನಿ, ನನಗೆ ಸಮಾಧಾನ ಮಾಡಕ್ 4 ಜನ ಒಳ್ಳೆ ಸ್ನೇಹಿತರು ಸಿಕ್ಕಿದ್ರೆ ಅವ್ರು ಹೇಳ್ತಾರೆ, ಇಲ್ಲಪ್ಪ ನಿಂಗೇನೋ ಒಂದು ತೊಂದರೆ ಆಗಿದೆ, ಸರೋಕ್ತಿಯಾಗಿ ಹೋಗಿ ಅಂತಾರೆ. ಆ ಭಾವನೆಗಳಿಂದ ಭರವಸೆಗಳಲ್ಲಿ ಬದುಕೋ ಪ್ರಯತ್ನ ಮಾಡ್ತಾರೆ. ಅದನ್ನ ಹೇಳಿದ್ರೆ ಸರಿ, ಆದ್ರೆ ಇಲ್ಲಿ ಏನಂತ ಹೇಳಿದ್ರೆ ದುಡ್ಡನ್ನ ಕಿತ್ಕೊಂತಾ ಇದಾರಲ್ಲ ಬೇಕಾದಷ್ಟು ಜನಗಳ ಹತ್ರ. ಅದು ಯಾವ ನ್ಯಾಯ ಸರ್? ಇವತ್ತು ನಾನು ಸಮಾಜ ಸೇವೆ ಮಾಡಕ್ ಬಂದಿದ್ದೇನೆ, ಕೌನ್ಸಿಲಿಂಗ್ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನೇನ್ ಆ ಬಲಿ ಕೊಡಿ, ಅಲ್ಲ ಆ ಬಲಿ ಕೊಡಿ, ಈ ಬಲಿ ಕೊಡಿ, ಆ ಪೂಜೆ ಮಾಡಿಸಿ, ಈ ಪೂಜೆ ಮಾಡಿಸಿ ಅಂತ ಹೇಳ್ಬಿಟ್ಟು ಲಕ್ಷಾಂತರ ಗಟ್ಲೆ ಇದ್ ರೀತಿ ಕಿತ್ಕೋತಾ ಇದ್ರೆ ಜ್ಯೋತಿಷಿಗಳು. ತಿಳುವಳಿಕೆ ಇಲ್ದಿರ್ತಕ್ಕಂಥ ಅಮಾಯಕರನ್ನ ಬಲಿ ತಗೊಳ್ತಕ್ಕಂಥ ವಿಧಾನ. ಅದಕ್ಕೆ ಸರ್ಕಾರ ಏನ್ ಮಾಡ್ಬೇಕು? ಆ ಜನಕ್ಕೆ ಭರವಸೆಯನ್ನ ಮೂಡಿಸ್ತಕ್ಕಂಥ ವಿಚಾರಗಳನ್ನ ತುಂಬಿಸ್ಬೇಕು. ತುಂಬಿಸೋ ಕೆಲಸ ಬಿಟ್ಬಿಟ್ಟು ನೀವು ಮಾಡ್ತೀವಿ ಅಂತಕ್ಕಂಥದ್ದು. ರೈತರ ಆತ್ಮಹತ್ಯೆಗಳು, ಯಾರೋ ಹೆಣ್ಮಗಳು ಮಹಡಿ ಮೇಲಿಂದ ಬಿದ್ಲು, ಅದರ ವಿಶ್ಲೇಷಣೆ ಹೋದ್ರೆ ಬೇರೆ ಆಗುತ್ತೆ. ಆತ್ಮಹತ್ಯೆಗಳಿಗೆ ಆರ್ಥಿಕ ಸಂಬಂಧಗಳೇನಾಗ್ತಾ ಇದೆ ಗೊತ್ತು, ಜಾಗತಿಕವಾದಂತಹ ಒಂದು ಬದಲಾವಣೆಗಳಾಗ್ತಾ ಇದೆ, ಅದನ್ನು ನೋಡ್ಬೇಕಾಗತ್ತೆ. ಆತ್ಮಹತ್ಯೆಗಳಿಗೆ ಜ್ಯೋತಿಷಿಗಳ ಹತ್ರ ಪರಿಹಾರ ಇದೆಯಾ? ಜ್ಯೋತಿಷ ಹತ್ರ ಹೋದ ಏನ್ ಪರಿಹಾರ ಕೊಡ್ತಾನೆ? ಕಬ್ಬು ಬೆಳೆಗಾರರಿಗೆ ಏನ್ ಪರಿಹಾರ ಕೊಡ್ತಾನೆ? ನಾವು ಏನ್ ಹೇಳ್ತಿದ್ದೀರಿ? ಜನರ ಅಮಾಯಕತ್ವವನ್ನ, ಅಜ್ಞಾನವನ್ನ ಬಳಸ್ಕೊಂಡು ಇವರು ದಂಧೆಗಳು ಮಾಡ್ತಿದ್ದಾರೆ. ವೈಚಾರಿಕತೆಯನ್ನ ಬೆಳೆಸಬೇಕು, ವೈಜ್ಞಾನಿಕ ಚಿಂತನೆಯನ್ನ ಬೆಳೆಸಬೇಕು. ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕಾಗತ್ತೆ. ಮತ್ತೆ ಸಿದ್ದರಾಮಯ್ಯನವರು ಜ್ಯೋತಿಷನ ಬ್ಯಾನ್ ಮಾಡಿ ಅಂತ ಅವ್ರೇನು ಹೇಳಿಲ್ಲ. ಅವ್ರು ಹೇಳಿರೋದೇನೋ ಮೌಢ್ಯವನ್ನ ಬಿತ್ತುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಅದರ ವಿರುದ್ಧ ಸರ್ಕಾರ ಅದನ್ನ ನಿಷೇಧ ಮಾಡುವಂತ ಒಂದು ಆಲೋಚನೆಯನ್ನ